ಸಾಮಾನ್ಯವಾಗಿ ಮನೆಗಳ ಮುಂಭಾಗ ನಾಯಿ ಇದೆ ಎಚ್ಚರಿಕೆ ಅನ್ನುವಂತ ಬೋರ್ಡ್ಗಳನ್ನ ಹಾಕ್ತಾರೆ, ಅದೆಲ್ಲರೂ ಕೂಡ ಗಮನಿಸಿರ್ತೀವಿ. ಆದರೆ ಈಗ ಪ್ರತಿ ರಸ್ತೆಯಲ್ಲೂ ಬೋರ್ಡ್ಗಳನ್ನ ಹಾಕಬೇಕು. ಆ ತರದ ಪರಿಸ್ಥಿತಿಗೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಬಂದು ನಿಂತಿದೆ. ಬೆಂಗಳೂರಿನಲ್ಲಿ ನಾಯಿಗಳ ಹಾವಳಿ ನಿಲ್ತಾ ಇಲ್ಲ. ಮೊದಲು ಮನೆ ಮುಂದೆ ಮಾತ್ರ ಬೋರ್ಡ್ ಹಾಕ್ತಾ ಇದ್ರು, ಈಗ ರೋಡಲ್ಲೂ ಕೂಡ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಬೇಕು. ಆ ತರದ ಪರಿಸ್ಥಿತಿಗೆ ಬಂದಿದೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು. ಡಾಗ್ ಸಿಟಿ ಆಗ್ತಾ ಇದೆಯಾ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ನಾ ಹೇಳ್ತಾ ಇದ್ದೆ, ಯೂಶಲಿ ಮನೆ ಮುಂದೆ ಗೇಟ್ ಮೇಲೆ ನೀವು ಅಬ್ಸರ್ವ್ ಮಾಡಿರ್ತೀರಿ, ನಾಯಿ ಇದೆ ಎಚ್ಚರಿಕೆ ಅನ್ನುವಂಥ ಬೋರ್ಡ್ಗಳನ್ನು ಹಾಕಿರ್ತಾರೆ. ಬಟ್ ಆದರೆ ಈಗ ರೋಡ್ಗಳಲ್ಲೂ ಕೂಡ ಆ ಥರದ ಬೋರ್ಡ್ ಹಾಕಬೇಕು. ಆ ಥರದ ಪರಿಸ್ಥಿತಿಗೆ ಬಂದು ನಿಂತಿದೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು. ನಾಯಿಗಳ ಸಿಟಿ ಆಗ್ತಾ ಇದೆಯಾ ಬೆಂಗಳೂರು ಗೊತ್ತಿಲ್ಲ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ನಾಯಿ ಹಾವಳಿ ಬೆಂಗಳೂರಲ್ಲಿದೆ. ಸಂಜೆ ಆದರೆ ಸಾಕು, ಓಡಾಡೋದಕ್ಕೆ ಕಷ್ಟ, ಆ ಭಯ, ಆ ಥರದ ಪರಿಸ್ಥಿತಿ ಇದೆ. ಪ್ರತಿದಿನ ರಸ್ತೆಯಲ್ಲಿ ಓಡಾಡೋರಿಗೆ ಈ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದೆ. ಎಲ್ಲಿಂದ ಹೇಗೆ ಬಂದು ದಾಳಿ ಮಾಡುತ್ತೆ ಅನ್ನೋದೇ ಅಲ್ಲಿ ಓಡಾಡುವಂಥ ಜನರಿಗೆ ಆತಂಕದಲ್ಲೇ ಜನ ರಸ್ತೆಯಲ್ಲಿ ಓಡಾಡಬೇಕಾದಂತಹ ದುಸ್ಥಿತಿ ಇದೆ. ನಿನ್ನೆ ಕೂಡ ರಸ್ತೆಯಲ್ಲಿ ಹೋಗ್ತಿದ್ದ ವ್ಯಕ್ತಿ ಮೇಲೆ ನಾಯಿಗಳ ಹಿಂಡು ಅಟ್ಯಾಕ್ ಮಾಡಿದೆ. ವ್ಯಕ್ತಿ ಮೇಲೆ ದಾಳಿ ಮಾಡಿ ಕಚ್ಚಿ ನಾಯಿಗಳು ಅಲ್ಲಿಂದ ಹೋಗಿದೆ. ಯಲಹಂಕದ ಕೆಂಪೇಗೌಡ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಬೀದಿ ನಾಯಿಗಳು ಕಚ್ಚಿದ್ರೂ ಕೂಡ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮಾನವೀಯತೆ ತೋರಿಸ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಬೆಂಗಳೂರಲ್ಲಿ ನಾಯಿಗಳ ಹಾವಳಿ, ಬೀದಿ ನಾಯಿಗಳ ಹಾವಳಿ ವಿಪರೀತ ಆಗ್ತಾ ಇದೆ. ಜನರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಯಾವಾಗ ಎಲ್ಲಿಂದ ಬಂದು ಅಟ್ಯಾಕ್ ಮಾಡ್ತವೆ ಅಂತ ಗೊತ್ತಿಲ್ಲ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಎಸ್ ಪ್ರಭು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾಯಿಗಳ ಹಾವಳಿಗೆ ಕಡಿವಾಣ ಇಲ್ಲದಂತಾಗಿದೆ. ಕಳೆದ ಒಂದು ತಿಂಗಳ ಹಿಂದೆ ಇದೇ ಕೋಡಿಗೆಹಳ್ಳಿಯ ಕೆಂಪೇಗೌಡ ನಗರದಲ್ಲಿ ಸೀತಪ್ಪ ಅನ್ನುವಂತಹ ವೃದ್ಧನಿಗೆ ಸುಮಾರು 10ಕ್ಕೂ ಹೆಚ್ಚು ನಾಯಿಗಳು ದಾಳಿ ಮಾಡಿ ಆ ವೃದ್ಧ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ವೀರೇಶ್ ಅನ್ನುವಂತಹ ಯುವಕ ನಿನ್ನೆ ಸಂಜೆಯ ಹೊತ್ತಿಗೆ ಪಾರ್ಕ್ ನಲ್ಲಿ ವಾಕಿಂಗ್ ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತನಿಗೆ ಸುಮಾರು 20ಕ್ಕೂ ಹೆಚ್ಚು ನಾಯಿಗಳು ಬಂದು ಅಟ್ಯಾಕ್ ಅನ್ನ ಕೂಡ ಮಾಡಿರುವಂತದ್ದು. ಏನು ಅದೃಷ್ಟವಶಾತ್ ಸ್ಥಳೀಯರು ಸಂಜೆ ಹೊತ್ತು ಆಗಿರೋದ್ರಿಂದಾಗಿ ಸ್ಥಳೀಯ ನಿವಾಸಿಗಳು ತಕ್ಷಣ ಓಡಿ ಬರ್ತಾರೆ. ಅಲ್ಲಿದ್ದಂತಹ ನಾಯಿಗಳನ್ನ ಓಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಆತನನ್ನ ಸ್ಥಳೀಯ ಯಲಹಂಕ ಆಸ್ಪತ್ರೆ ಏನಿದೆ ಅಲ್ಲಿಗೆ ದಾಖಲು ಕೂಡ ಮಾಡಲಾಗುತ್ತೆ. ಅಲ್ಲಿ ಸಂಪೂರ್ಣವಾಗಿ ಚಿಕಿತ್ಸೆಯನ್ನ ಕೊಟ್ಟ ಬಳಿಕ ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡೆದಿದ್ದೀರಾ ನೀವು ಅಂತ ಹೇಳಿ ಆತನನ್ನ ವಾಪಸ್ ಕಳಿಸ್ತಾರೆ. ಆತ ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಈಗ ಸದ್ಯ ತಡೆದುಕೊಳ್ಳಲಾಗದೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಪೊಲೀಸರು ಕೂಡ ಬಂದು ದೂರನ್ನ ಕೂಡ ದಾಖಲಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿನ ಸ್ಥಳೀಯರು ಹೇಳುವಂತಹ ಮಾಹಿತಿಯ ಪ್ರಕಾರ ಇಲ್ಲಿ ಸುಮಾರು 5ಕ್ಕೂ ಹೆಚ್ಚು ಬಾರಿ ಈ ರೀತಿಯಾಗಿ ನಾಯಿಗಳಿಂದ ದಾಳಿಯಾಗಿದೆ. 2 ಜೀವ ಪಕ್ಷಿಗಳು ಹಾರಿ ಹೋಗಿದೆ. ಆದ್ರೂ ಕೂಡ ಇಲ್ಲಿನ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳು ಇದನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ, ಕೇರ್ಲೆಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಯಾವುದೇ ಬಿಬಿಎಂಪಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಆಗಿರಬಹುದು ಅಥವಾ ಮನೆಯವರನ್ನು ಬಗ್ಗೆ ಬಂದು ಮಾತನಾಡಿಸುವ ಕೆಲಸವನ್ನ ಮಾಡಿಲ್ಲ. ಈ ಒಂದು ನಡೆ ಜಿಬಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಅಧಿಕಾರಿಗಳು ಬಂದ್ರೆ ಅವರ ಈ ಒಂದು ಕೆಲಸಕ್ಕೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಕೂಡ ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಚರಣ್.